ಒಂದು ಮಾತನ್ನ ಹೇಳಿದ್ದಾರೆ ದಿನಕರ್ ಶೆಟ್ಟಿ ಅವರು. ಏನಪ್ಪಾ ಅಂತಂದ್ರೆ ಗೋಕರ್ಣವನ್ನ ಪಟ್ಟಣ ಪಂಚಾಯಿತಿ ಮಾಡಿ ಅಂತಕ್ಕಂಥದ್ದು. ಈಗ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಚುನಾವಣೆಗಳು ಬಂದಿದ್ದಾವೆ. ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬಂದಿದ್ದಾವೆ. ನಾವು ಈಗ ಪಟ್ಟಣ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದನ್ನು ನಿಲ್ಲಿಸಿದ್ದೀವಿ. ಸೊ ಅದರಿಂದ ಚುನಾವಣೆ ಆದಮೇಲೆ ನಾವು ಪಟ್ಟಣ ಪಂಚಾಯಿತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇಲ್ಲ ಮನಸ್ಸು ಮಾಡಿದ್ರು ಆಗಲ್ರಿ. ನಿಮಗೇನು ಗೊತ್ತಿಲ್ಲ. ಇಲ್ಲ ಆಗಲ್ಲ. ಇಸಿ ರಿಸರ್ವೇಶನ್ ಆಗ್ಬೇಕಲ್ವಾ? ಆಮೇಲೆ ಏರಿಯಾ ಫಿಕ್ಸ್ ಆಗ್ಬೇಕಲ್ಲ. ಅವೆಲ್ಲ ಆಗ್ಬೇಕಾದ್ರೆ ಚುನಾವಣೆ ಯಾವಾಗ ಮಾಡೋದು? ಡಿಸೆಂಬರ್ಗೆ ಮಾಡೋದು. ನೀವು ಸುಮ್ಮನೆ ಇರ್ಬೇಕಲ್ಲ. ಅಲ್ಲಿ ಅಸೆಂಬ್ಲಿನಲ್ಲೇ ಒಂದು ಮಾತಾಡ್ತಾರೆ, ಇಲ್ಲಿನೇ ಬೇರೆ ಮಾತಾಡ್ತಾರೆ. ಅಲ್ಲಿ ಡಿಸೆಂಬರ್ನಲ್ಲಿ ಯಾಕೆ ಈಗಲೇ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ನಾವು ಜೂನ್ ಒಳಗಡೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಮಾಡ್ತೇವೆ. ಡಿಲಿಮಿಟೇಷನ್ ಆಗಬೇಕು, ರಿಸರ್ವೇಶನ್ ಆಗಬೇಕು, ಇವೆಲ್ಲ ಆಗಬೇಕಲ್ಲ. ಅದಕ್ಕೋಸ್ಕರ ನಾವು ಚುನಾವಣೆ ಆದ ನಂತರ ಈ ಪಟ್ಟಣ ಪಂಚಾಯತ್ ಗೋಕರ್ಣವನ್ನು ಪಟ್ಟಣ ಪಂಚಾಯತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ ದಿನಕರ್ ಶೆಟ್ಟಿ ಅವರು. ಏನಪ್ಪಾ ಅಂತಂದ್ರೆ ಗೋಕರ್ಣವನ್ನ ಪಟ್ಟಣ ಪಂಚಾಯತಿ ಮಾಡಿ ಅಂತಕ್ಕಂಥದ್ದು. ಈಗ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಚುನಾವಣೆಗಳು ಬಂದಿದ್ದಾವೆ. ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬಂದಿದ್ದಾವೆ. ನಾವು ಈಗ ಪಟ್ಟಣ ಪಂಚಾಯತಿಗಳನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದನ್ನು ನಿಲ್ಲಿಸಿದ್ದೀವಿ. ಸೊ ಅದರಿಂದ ಚುನಾವಣೆ ಆದಮೇಲೆ ನಾವು ಪಟ್ಟಣ ಪಂಚಾಯತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇಲ್ಲ ಮನಸ್ಸು ಮಾಡಿದ್ರು ಆಗಲ್ರಿ. ನಿಮಗೇನು ಗೊತ್ತಿಲ್ಲ. ಇಲ್ಲ ಆಗಲ್ಲ. ಇಸಿ ರಿಸರ್ವೇಶನ್ ಆಗ್ಬೇಕಲ್ವಾ?